ಯೂಟ್ಯೂಬಲ್ಲಿ ಇಲ್ಲ ಇನ್ಸ್ಟಾದಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ ಅಲ್ಲ, ಬಟ್ ಈ ಚಾನಲ್ ಇದು ನನ್ನ ಫಸ್ಟ್ ವಿಡಿಯೋ. ನಾನು ಇವತ್ತೊಂದು ವಿಡಿಯೋ ನೋಡಿದೆ, ಯಾಕೆ ಒಳ್ಳೆ ಕಂಟೆಂಟ್ ಬೆಳೆಯಲ್ಲ, ಯಾಕೆ ಹೆಂಗ್ ಬೇಕ್ ಹಂಗ ಆಡೋರು ವೈರಲ್ ಆಗ್ತಾರಂತ. ಸಿಂಪಲ್ ಆನ್ಸರ್, ಕನ್ಸಿಸ್ಟೆನ್ಸಿ ಅಷ್ಟೇ. ಯೂಟ್ಯೂಬ್ ಇಲ್ಲ ಇನ್ಸ್ಟಾ ಆಲ್ಗೋರಿಥಮ್ಗೆ ವಿಡಿಯೋ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಬೇಡ, ಡೈಲಿ ಆಗ್ತಿದಾರ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ನಾನಿವತ್ತು ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಡೈಲಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಹಾಕಿ ರಿಯಾಲಿಟಿನ ಚೆಕ್ ಮಾಡಬೇಕು ಅಂತಿದ್ದೀನಿ. ಈ ತರ ಚಾಲೆಂಜಿಂಗ್ ವಿಡಿಯೋಸ್ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಒಂದ್ಸತಿ ನನ್ನ ಚಾನಲ್ನು ವಿಸಿಟ್ ಮಾಡಿ, ಹಾಗೆ ಲಿಂಕ್ ನನ್ನ ಬಯೋನಲ್ಲಿ ಇರುತ್ತೆ. ಬಟ್ ಈ ಪೇಜ್ ನ ಸ್ಟಾರ್ಟ್ ಮಾಡಕ್ಕೆ ಇದೊಂದೇ ರೀಸನ್ ಅಲ್ಲ, ಇದು ನನ್ನ 5 ವರ್ಷದ ಕನಸು. ನಾನು ನನ್ನ ಫಸ್ಟ್ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿದ್ದು 5 ವರ್ಷದ ಮುಂಚೆ. ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಕನ್ನಡದಲ್ಲಿ ಅಷ್ಟು ಪಾಪ್ಯುಲರ್ ಡೈಲಿ ವ್ಲಾಗರ್ಸೇ ಇರಲಿಲ್ಲ. ಆ ಟೈಮಲ್ಲಿ ಎಲ್ಲ ಬಿಟ್ಟು ಆಲ್ ಇಂಡಿಯಾ ಟ್ರಿಪ್ ಕೂಡ ಸ್ಟಾರ್ಟ್ ಮಾಡಿದೆ. 2 ತಿಂಗಳಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕೂಡ ಆದ್ರು. ಬಟ್ ಪರ್ಸನಲ್ ಇಶ್ಯೂ ಇಂದ ಬ್ರೇಕ್ ಡೌನ್ ಆಗಿ ಎಲ್ಲ ಸ್ಟಾಪ್ ಮಾಡ್ಬಿಟ್ಟೆ. ಅದರಿಂದ ಹೊರಗಡೆ ಬಂದು ನಾನು ರೀಸ್ಟಾರ್ಟ್ ಮಾಡಕ್ಕೆ ನನಗೆ 3 ವರ್ಷ ತಗೊಂತು. ಮತ್ತೆ 0 ಇಂದ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ 10ಕ್ಕಿಂತ ಹೆಚ್ಚು ಚಾನಲ್ಗಳನ್ನ ಮಾಡಿದ್ದೀನಿ. ಎಲ್ಲ ನೀಶ್, ಎಲ್ಲ ಕ್ಯಾಟಗರಿಲೂ ವಿಡಿಯೋಸ್ನ ಮಾಡಿದ್ದೀನಿ. ವ್ಯೂಸ್ ಚೆನ್ನಾಗಿ ಬರ್ತಿತ್ತು, ವೈರಲ್ ಆಗ್ತಿತ್ತು. ಬಟ್ ನನಗೆ ಖುಷಿ ಸಿಗ್ತಾ ಇರಲಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ. ಅದರಲ್ಲಿ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಕೊನೆಗೆ ಮಿಸ್ಟರ್ STF ಆಗಿ ನಿಮ್ಮ ಮುಂದೆ ಬಂದೆ. ಎಲ್ಲರೂ ಹೋಪ್ಸ್ ಬಿಟ್ಟು ಇವನ್ ಕೈಲಿ ಏನೂ ಆಗಲ್ಲ ಅಂದಾಗ ನನ್ನ ಜೊತೆ ನಿಂತರು ನಮ್ಮ ಅಪ್ಪ ಅಮ್ಮ ಇದ್ರೆ. ಬಟ್ ಇವತ್ತು ನಾನೊಬ್ಬ ಸರ್ಟಿಫೈಡ್ ಪರ್ಸನಲ್ ಟ್ರೈನರ್, ಯೂಟ್ಯೂಬರ್, ಅಥ್ಲೀಟ್, ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಓದ್ತಾ ಇದ್ದೀನಿ. ಕಲ್ಟ್ ಫಿಟ್ ಅಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದೆ. ಬಟ್ ಇವಾಗ ಅದನ್ನು ಕ್ವಿಟ್ ಮಾಡಿದೆ. ಯಾಕೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಇದೇ ನನ್ನ ಸ್ಟೋರಿ. ಎಲ್ಲ ಹೋಯ್ತು, ಇನ್ನು ಮುಂದೆ ಏನು ಮಾಡೋಕ್ಕಾಗಲ್ಲ ಅನ್ಕೊಂಡಿದ್ದವನು 0 ಇಂದ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಕ್ಕೆ ರೆಡಿ ಆಗಿದ್ದೀನಿ. ನನ್ನ ಈ ಪುಟ್ಟ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ.